ಅಲ್ಲೊಂದು ಬ್ಯಾಟರಾಯನಪುರ ಅನ್ನುವ ಊರೊಂದಿತ್ತು. ಆ ಊರಿನಲ್ಲಿ ಸುಭದ್ರ, ಆಕೆಯ ಗಂಡ ರಘುರಾಮ್, ಮಗ ಅನಿಲ್ ಅನ್ನುವ ರೈತ ಕುಟುಂಬ ಹೊಂದಿತ್ತು. ಮೂವರು ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ದಿನವೆಲ್ಲ ಹೊಲದ ಕೆಲಸ ಮಾಡಿ ಮನೆಗೆ ಬಂದು ಮನೆಯಲ್ಲಿ ಅಡುಗೆ ಕೆಲಸ ಮಾಡಬೇಕು ಅಂದರೆ ಸುಭದ್ರಳಿಗೆ ಎಲ್ಲಿಲ್ಲದ ತೊಂದರೆ, ಮೈ ಎಲ್ಲ ನೋವಾಗಿರುತ್ತಿತ್ತು. ಆದರೂ ಆ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ಸುಭದ್ರ ಅಡಿಗೆ ಮಾಡಲಿಕ್ಕೆ ಸಿದ್ಧ ಮಾಡಿಕೊಳ್ಳುವ ಸಮಯಕ್ಕೆ ಪಕ್ಕದ ಮನೆಯ ಪಂಕಜಮ್ಮ ಸುಭದ್ರಳ ಮನೆಗೆ ಬಂದಳು. ಸುಭದ್ರಳನ್ನು ನೋಡಿದ ಪಂಕಜ ಹೀಗಂದಳು, ಏನ್ ಸುಭದ್ರ, ಏನ್ ಮಾಡ್ತಿದ್ಯಾ? ಅಡಿಗೆ ಮಾಡಿದ್ಯಾ? ಪಕ್ಕದ ಮನೆ ಪಂಕಜಳ ಮಾತು ಕೇಳಿದ ಸುಭದ್ರ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಂಡಳು, ನಿನಗೇನೋ 3 ಸೊಸೆಯರಿದ್ದಾರೆ. ನೀನು ಹೊಲದ ಕೆಲಸಕ್ಕೆ ಹೋಗಿ ಮನೆಗೆ ಬರೋ ಸಮಯಕ್ಕೆ ನಿನ್ ಸೊಸೆಯರು ತಲೆಗೆ ಒಂದು ಕೆಲಸ ಮಾಡಿ ಮನೆಗೆ ಬರುತ್ತಲೇ ಊಟ ಹಾಕ್ತಾರೆ. ಅತ್ತೆ ಅನ್ನ ತಿನ್ನಿ ಅಂತ. ನನಗೆ ಸೊಸೆನಾ ಗಿಸೇನಾ ಯಾರು ಮಾಡ್ತಾರೆ? ಬೆಳಿಗ್ಗೆ ಎಲ್ಲ ಹೊಲದಲ್ಲಿ ಮಾಡ್ಬೇಕು, ಮನೆಗೆ ಬಂದು ಇಲ್ಲಿ ಮಾಡ್ಬೇಕು. ಅಲ್ಲಿ ಇಲ್ಲಿ ಮಾಡಿ ಮಾಡಿ ದೇಹವೆಲ್ಲ ಹಣ್ಣಾಗಿ ಹೋಗಿದೆ. ನನ್ ತೊಂದ್ರೆ ಸೊಸೆ ಇರೋ ನಿನಗೇನ್ ಗೊತ್ತು? ಏನ್ ಸುಭದ್ರ, ನಿನ್ನಲ್ಲಿ ನೀನೆ ಮಾತಾಡ್ಕೋತಾ ಇದೀಯಾ? ಸರಿ ಆಗ್ಲಿ, ಅನಿಲಂಗೆ ಮದ್ವೆ ವಯಸ್ಸು ಬಂದಿದೆ. ನಿನ್ನ ಮಗನಿಗೆ ಮದ್ವೆ ಮಾಡಿದ್ರೆ ನಿನಗೂ ಕೂಡ ಸೊಸೆ ಬರ್ತಾಳಲ್ಲ. ನೀನು ಹೊಲದ ಕೆಲಸ ಮಾಡಿ ಬರುವಷ್ಟರಲ್ಲಿ ಅಡ್ಗೆ ಕೆಲಸ, ಮನೆ ಕೆಲಸ ಮಾಡಿರ್ತಾಳೆ. ಬರ್ತಾನೆ ಅನ್ನ ಮಾಡಿ ಹಾಕ್ತಾಳೆ. ನಿನ್ನ ಒಳ್ಳೇದು ಕೆಟ್ಟದನ್ನ ನೋಡ್ತಾಳೆ. ಮಗನಿಗೆ ಮದ್ವೆ ಮಾಡು ಸುಭದ್ರ. ಎಷ್ಟು ಒಳ್ಳೆ ಮಾತು ಹೇಳಿದೆ ಅಕ್ಕ. ನಿನ್ ಹೊಟ್ಟೆ ತಣ್ಣಗಿರ್ಲಿ. ನಾಳೆ ಅಲ್ಲ, ಇವತ್ತೇ ನನ್ ಮಗನ ಹತ್ತಿರ, ಗಂಡನ ಹತ್ತಿರ ಮಾತಾಡ್ತೀನಿ. ಪಕ್ಕದ ಮನೆ ಪಂಕಜ ಹೇಳಿದ ಮಾತುಗಳು ಸುಭದ್ರಳಿಗೆ ಸಂತೋಷ ಕೊಟ್ಟಿತು. ಸೊಸೆಯನ್ನು ತರಬೇಕು ಅನ್ನುವ ಆಸೆ ಬಲವಾಗಿ ನಾಟಿ ಹೋಯಿತು. ಹೇಗಾದರೂ ಸರಿ, ತನ್ನ ಗಂಡನಿಗೆ ಮಗನಿಗೆ ಹೇಳಲೇಬೇಕು ಎಂದುಕೊಂಡು 1000 ಕಣ್ಣಿಲ್ಲದಿದ್ದರೂ ತನಗಿದ್ದ 2 ಕಣ್ಣುಗಳಿಂದ ಕಾಯುತ್ತಿದ್ದಳು. ಇಷ್ಟರಲ್ಲಿ ಹೊಲದ ಕೆಲಸ ಮುಗಿಸಿಕೊಂಡು ತಂದೆ ಮಗ ಮನೆಗೆ ಬರುತ್ತಾರೆ. ಅವರನ್ನು ನೋಡಿದ ಸುಭದ್ರ ಸಂತೋಷದಿಂದ ಅವರ ಹತ್ತಿರ ಹೋಗಿ, ಏನು ಅಂದ್ರೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಏನ್ ಸುಭದ್ರ, ಈಗ್ಲೇ ಹೊಲದಿಂದ ಬರ್ತಾ ಇದೀನಿ. ಕೈ ಕಾಲು ತೊಳ್ಕೊಳಿಕ್ಕಾದ್ರೂ ಬಿಡ್ತೀಯಾ ಇಲ್ವಾ? ಏನಕ್ಕೆ ಅಷ್ಟೊಂದು ಅವಸರ? ಒಳಗಡೆ ಹೋಗಿ ನಿಧಾನವಾಗಿ ಮಾತಾಡ್ಕೊಳ್ಳೋಣ. ನೀನ್ ಹೋಗಿ ಅನ್ನ ಹಾಕು, ಹಸಿವಾಗ್ತಿದ್ದೆ. ಅದಲ್ಲ ರೀ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಮ್ಮ, ಏನಕ್ಕಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು? ಬಾಬು, ಅನಿಲ್, ನೀನಾದ್ರೂ ಕೇಳೋ. ನಾನು ನಿಮ್ಮಿಬ್ಬರಿಗೆ ಶುಭವಾರ್ತೆ ಹೇಳ್ಬೇಕು ಅಂತ ಇದ್ದೀನಿ. ಹೌದಾ? ಏನಮ್ಮ ಅದು? ಮೂವರು ಸೇರಿ ಒಳಗಡೆಗೆ ಹೋಗುತ್ತಾರೆ. ಹಾಲ್ನಲ್ಲಿರೋ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾರೆ. ಅವರನ್ನು ನೋಡಿದ ಸುಭದ್ರ ಅವನ ಹತ್ತಿರ ಹೋಗಿ, ಇಲ್ಲಿ ನೋಡಿ, ನನ್ ಮಗನಿಗೆ ಮದ್ವೆ ಮಾಡೋಣ ರೀ. ಆ ಮಾತುಗಳನ್ನು ಕೇಳಿದ ರಘುರಾಮ್ ಸಂತೋಷದಿಂದ, ಏನ್ ಸುಭದ್ರ, ನೀನ್ ಹೇಳೋದು ನಿಜವಾ? ನನ್ ಮನಸ್ಸಲ್ಲಿರೋ ಮಾತನ್ನೇ ನಿನ್ನ ಬಾಯಿಂದ ಬರೋದು ಬಹಳ ಸಂತೋಷವಾಗಿದೆ. ಆ ಮಾತು ಕೇಳಿದ ಸುಭದ್ರ ಆನಂದ ಪಡುತ್ತಾಳೆ. ಅನಿಲ್ ಕೂಡ ಮದುವೆಗೆ ಒಪ್ಪಿಕೊಂಡಿದ್ದರಿಂದ ಸುಭದ್ರ, ರಘುರಾಮ್ ಸಂತೋಷದಿಂದ ಇದ್ದರು. ಕೆಲವು ದಿನಗಳಿಗೆ ರಾಮರಾಜಪಲ್ಲಿಯಲ್ಲಿರುವ ಮೈನಾಳ ಜೊತೆ ಅನಿಲನ ಮದುವೆ ವೈಭವವಾಗಿ ನಡೆಯುತ್ತದೆ. ಹೊಸ ಸೊಸೆ ಮನೆಯಲ್ಲಿ ಕಾಲಿಟ್ಟಳು. ಸುಭದ್ರ ಬಹಳ ಸಂತೋಷ ಪಡುತ್ತಾಳೆ. ಸೊಸೆ ತನ್ನ ಕೈಗೆ ಆಸರೆಯಾಗಿ ಇರುತ್ತಾಳೆ ಅಂತ ಆಸೆ ಪಟ್ಟಳು. ಆದರೆ ಆಕೆಗೆ ತಿಳಿಯದ ವಿಷಯ ಏನೆಂದರೆ ಮೈನಾ ಮಹಾ ಸೋಂಬೇರಿಯವಳು. ಹೊಸದರಲ್ಲಿ ಹೊಸ ಸೊಸೆ ಅಂತ ಸುಭದ್ರ ಸಮಾಧಾನ ಮಾಡಿಕೊಂಡಳು. ಆದರೆ ಆ ಸೋಂಬೇರಿತನ ದಿನದಿಂದ ದಿನಕ್ಕೆ ಹೆಚ್ಚಾಗಲಿಕ್ಕೆ ಶುರುವಾಯಿತು. ಅದರಿಂದ ಯಾವ ಕೆಲಸ ಹೇಳಿದರೂ ಮಾಡುತ್ತಿರಲಿಲ್ಲ. ತಿನ್ನುವುದು ಮಾತ್ರ ಬ್ರಹ್ಮಾಂಡವಾಗಿ ತಿನ್ನುತ್ತಿದ್ದಳು. ಏನಾದ್ರೂ ಕೆಲಸ ಹೇಳಿದರೆ ಅತ್ತೆಯ ಮೇಲೆ ಸೊಸೆಗೆ ಹೆಚ್ಚು ಕೋಪ ಬರುತ್ತದೆ. ಏನ್ ಸೊಸೆ, ಹೊಲಕ್ಕೆ ಹೋಗಿ ಬರೋ ಹೊತ್ತಿಗೆ ಮನೆಯಲ್ಲಿ ಕೆಲಸ ಮಾಡಿರೋದಿಲ್ಲ. ಇಷ್ಟು ವೈಭಾರವಾದ್ರೆ ಹೇಗೆ? ನಾನು ಏನ್ ಮಾಡ್ಬೇಕು ಹೇಳಿ? ನಾನು ಕೂಡ ಮಾಡ್ಬೇಕು ಅಂತ ಇಲ್ವಾ? ಆದ್ರೆ ನನ್ನ ಸೋಮಾರಿತನ ನನ್ನನ್ನ ಯಾವ ಕೆಲಸ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲ. ನಿನ್ನ ಸೋಮಾರಿತನ 3 ಹೊತ್ತು ಪಾತ್ರೆ ಮೇಲೆ ಪಾತ್ರೆ ತಿನ್ನು ಅಂತ ಮಾತ್ರ ಹೇಳುತ್ತಾ? ಅರೆ ನೀವೇನತ್ತೆ, ಯಾವಾಗ ನೋಡಿದ್ರು ತಿಂತೀನಿ ತಿಂತೀನಿ ಅಂತೀರಾ? ತಿನ್ಬಾರ್ದಾ? ಅಂತ ಹೆಂಡತಿಗೆ ಅನ್ನ ಹಾಕದಿದ್ರೆ ಏನಕ್ಕೆ ಮದುವೆ ಮಾಡ್ಕೊಂಡ? ಸೊಸೆನ್ನೇ ನೋಡಿಕೊಳ್ಳದ ನೀವು ಮನೆಗೆ ಸೊಸೆನ ಯಾಕೆ ತಂದ್ಕೊಂಡ್ರಿ? ಏನೇ ಸುಮ್ಮನಿದ್ದೀವಿ ಅಂತ ಏನೇನೋ ಮಾತಾಡ್ತೀಯ? ನಿಜಕ್ಕೂ ನಿನಗೆ ಕೆಲಸ ಬರೋದಿಲ್ಲ ಅಂತ ಸೋಂಬೇರಿತನ ಅಂತ ಗೊತ್ತಿದ್ರೆ ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ತಿರ್ಲಿಲ್ವೇ? ಅಷ್ಟೇ ಅಲ್ಲದೆ ಹೀಗೆ 3 ಹೊತ್ತು ತಿಂದು ಹೋಗಿ ಸೋಂಬೇರಿತನದಿಂದ ಡುಮ್ಮಿ ಆಗಿರೋದಕ್ಕಲ್ಲ. ಇದು ಮನೆ ಹತ್ರ ಇದ್ರೆ ಹೀಗೆ ಮಾತಾಡ್ತಾಳೆ. ನಾಳೆಯಿಂದ ಹೊಲದ ಕೆಲಸಕ್ಕೆ ಕರ್ಕೊಂಡು ಹೋದ್ರೆ ಇವಳಿಗೆ ತಿಳಿಯುತ್ತೆ. ನಾನು ಎಲ್ಲಿಗೂ ಬರೋದಿಲ್ಲ, ಮನೆ ಹತ್ರನೇ ಇರ್ತೀನಿ. ವಿಚ್ಛೇದನ ಕೊಡ್ತೀನಿ. ಆಗ ಪೂರ್ತಿಯಾಗಿ ನಿನ್ನ ತವ್ರ ಮನೇಲೆ ಇದ್ಬಿಡು. ಇಲ್ಲಿರೋದೇನಕ್ಕೆ? ನಮ್ಮ ಅಮ್ಮಂಗೆ ಹೇಳ್ತೀನಿ. ಅನಿಲ್ ಮೈನಾಳ ಕೆನ್ನೆಯ ಮೇಲೆ ಒಂದು ಕೊಡುತ್ತಾನೆ. ಅವಳ ಅಪ್ಪನಿಗೆ ಫೋನ್ ಮಾಡುತ್ತಾನೆ. ನಡೆದಿದ್ದೆಲ್ಲವನ್ನೂ ಹೇಳುತ್ತಾನೆ. ಅದಕ್ಕೆ ಅವರು ಮೈನಾಳ ಹತ್ತಿರ ಮಾತಾಡುತ್ತಾರೆ. ನೋಡಮ್ಮ, ಈಗ ಇದು ನಿನ್ನ ಮನೆ ಅಲ್ಲ. ನಾವು ನಿನ್ನನ್ನು ಬಾ ಎಂದಾಗ ನೀನು ಅಳಿಯನ ಜೊತೆ ಸೇರಿ ಬರಬೇಕು. ಒಬ್ಳೆ ಬರ್ಲಿಕ್ಕೆ ಆಗೋದಿಲ್ಲ. ಇದು ನಿನ್ನ ನೆಂಟ್ರ ಮನೆ ಅಲ್ಲ, ನಿನ್ನ ಮನೆ. ನೀನು ಕೆಲಸ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದು. ನಿನ್ನ ಮನೆಯೇ ಚೆನ್ನಾಗಿರುತ್ತೆ.
ನಿನ್ನ ಸಂಸಾರವೇ ನೋಡೋಕೆ ಮುದ್ದಾಗಿರುತ್ತೆ. ಅದಲ್ಲ ಅಪ್ಪ ಈಗಲೇ ನಿಮ್ಮಮ್ಮನ ಕೆನ್ನೆ ಹೊಡೆದಿದೆ, ಜಾಗ್ರತೆಯಾಗಿರು ಎಂದು ಫೋನ್ ಇಟ್ಟು ಬಿಟ್ಟನು. ಮೈನಾ ಏನು ಮಾತನಾಡದೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡುತ್ತಾ ಬಂದಳು. ಅದು ಕೂಡ ಗ್ಲಾಸ್ ತುಂಬ ನೀರು ತಂದು ಕೊಡುವುದು, ತರಕಾರಿ ಹಚ್ಚುವುದು, ಹೀಗೆ ಚಿಕ್ಕ ಚಿಕ್ಕ ಕೆಲಸ ಮಾಡುತ್ತಾ ಇದ್ದಳು. ಇದಕ್ಕೆಲ್ಲ ಕಾರಣ ತನ್ನ ಅತ್ತೆ ಸುಭದ್ರ ಎಂದು ಅವಳ ಮೇಲೆ ಹಾಗೆ ಬೆಳೆಸುತ್ತಾ ಇರುತ್ತಾಳೆ ಮೈನಾ. ಆ ದಿನ ಹೊಲದ ಕೆಲಸಕ್ಕೆ ಹೋಗೋಣ ಎಂದು ಸೊಸೆ ಮೈನಾಳ ಹತ್ತಿರ ಹೇಳುತ್ತಾಳೆ ಅತ್ತೆ ಸುಭದ್ರ. ಆಗ ಮೈನಾ ಬೆಡ್ರೂಮ್ನಲ್ಲಿ ಹೋಗಿ ಹೋಳಿ ಹಬ್ಬಕ್ಕೆ ತಂದ ಕೆಂಪು ಬಣ್ಣದ ಬಣ್ಣವನ್ನು ತೆಗೆದುಕೊಂಡಳು. ಬಾವಿ ಹತ್ತಿರ ಇರುವ ಎತ್ತಿಗೆ ಕೆಂಪು ಬಣ್ಣವೆಂದರೆ ಆಗುವುದಿಲ್ಲ ಅಂದರಲ್ಲ ಅತ್ತೆ, ಈಗ ನೋಡಿ ಈ ಕೆಂಪು ಬಣ್ಣದ ನೀರನ್ನು ನಿಮ್ಮ ಮೇಲೆ ಎಸಿತೀನಿ, ಆ ಎತ್ತನ ನಿಮ್ಮ ಮೇಲೆ ಬಿಡ್ತೀನಿ. ಎತ್ತಿಗೆ ಈ ದಿನ ನೀನು ಬಲಿ, ನಾಳೆಯಿಂದ ಮಾವ ಗಂಡ ನನ್ನ ಕೈಯಲ್ಲಿರ್ತಾರೆ ಎಂದುಕೊಳ್ಳುತ್ತಾ ಸಂಭ್ರಮ ಪಡುತ್ತಾ ಮೈನಾ ಅತ್ತೆ ಸುಭದ್ರಳಿಗೆ ತಿಳಿಯದಂತೆ ಹೊಲದ ಹತ್ತಿರಕ್ಕೆ ಕೆಂಪು ಬಣ್ಣವನ್ನು ತೆಗೆದುಕೊಂಡು ಅತ್ತೆಯ ಜೊತೆಗೆ ಹೋಗುತ್ತಾಳೆ ಮೈನಾ. ನೋಡು ಸೊಸೆ, ಅಲ್ಲಿ ಕಾಣ್ತಾ ಇರುವ ಮರದ ಹತ್ತಿರ ನಿನ್ ಗಂಡ ಇದ್ದಾನೆ, ಅಲ್ಲಿಗೆ ಹೋಗು, ನಾವು ತಂದ ಅನ್ನದ ಡಬ್ಬ ತಕೊಂಡು ಹೋಗು ಎಂದು ಸೊಸೆ ಮೈನಾಳ ಹತ್ತಿರ ಹೇಳಿ ತನ್ನಲ್ಲಿ ತಾನು ಹೀಗಂದುಕೊಳ್ಳುತ್ತಾಳೆ. ಹೋಗು ಸೊಸೆ ಹೋಗು, ನಿನಗೆ ಅದು ಹತ್ತಿರ ಕಾಣಿಸುತ್ತೆ, ಆದ್ರೆ ನಡೀತಾ ನಡೀತಾ ತಿಳಿಯುತ್ತೆ, ಈ ನಡಿಗೆಯಿಂದ ನಿನಗಿರುವ ಸೋಂಬೇರಿತನ ಹೋಗುತ್ತೆ ಬಿಡು ಎಂದು ಒಳಗೊಳಗೆ ನಗುತ್ತಾಳೆ. ಬೇರೆ ಕೆಲಸ ಹೇಳುತ್ತಾಳೆ ಎಂದುಕೊಂಡ ಮೈನಾಳಿಗೆ ಅನ್ನ ಕೊಟ್ಟು ಬಾ ಅಂತ ಹೇಳಿದ್ದಕ್ಕೆ ಸಂತೋಷಿಸಿದಳು. ಅನ್ನದ ಡಬ್ಬಿ ತೆಗೆದುಕೊಂಡು ಹಾಗೆ ಮುಂದಕ್ಕೆ ಮುಂದಕ್ಕೆ ನಡೆಯುತ್ತಾ ಹೋಗುತ್ತಾ ಇದ್ದಳು. ಹಾಗೆ ನಡೆದು ನಡೆದು ಸುಸ್ತಾಗುತ್ತಾಳೆ. ಅಮ್ಮ ಇದೇನು, ಅಲ್ಲಿಂದ ನೋಡಿದ್ರೆ ಇಷ್ಟು ಹತ್ರ ಅಂತ ಕಾಣಿಸ್ತಾ ಇತ್ತು, ನಡೀತಾ ಇದ್ರೆ ಇಷ್ಟು ದೂರ ಯಾಕಿದೆ ಎಂದು ಗಂಟನಿಗೆ ಅನ್ನದ ಡಬ್ಬಿ ಅಲ್ಲಿಯೇ ಇಟ್ಟು ಅತ್ತೆಯನ್ನು ಎತ್ತಿನಿಂದ ಖತಮ್ ಮಾಡಬೇಕೆ ಎಂದು ಉತ್ಸಾಹದಿಂದ ತಿರುಗಿ ಅತ್ತೆಯ ಹತ್ತಿರ ಹೋಗುತ್ತಾಳೆ. ಬಕೆಟ್ನಲ್ಲಿ ಕೆಂಪು ಬಣ್ಣ ಕಲಿಸುತ್ತಾಳೆ. ಅತ್ತೆ ಸುಭದ್ರಳ ಮೇಲೆ ಎತ್ತಿ ಹಾಕುತ್ತಾಳೆ. ಗಬಗಬ ಎಂದು ಹೋಗಿ ಎತ್ತನ್ನು ಬಿಚ್ಚುತ್ತಾಳೆ. ಆ ಎತ್ತು ಅರಚುತ್ತಾ ಸುಭದ್ರಳ ಮೇಲೆ ಓಡಿಕೊಂಡು ಬರುತ್ತಿತ್ತು. ಅದನ್ನು ನೋಡಿದ ಸುಭದ್ರ ಹೊಲದಿಂದ ಓಟ ಕಿತ್ತಳು. ಮಗನನ್ನು ಕರೆಯುತ್ತಾ ಮುಂದಕ್ಕೆ ಓಡುತ್ತಿದ್ದಳು. ತನ್ನ ತಾಯಿಯ ಅರಚಾಟ ಕೇಳಿ ಹೊಲದ ಕಡೆ ನೋಡುತ್ತಾನೆ ಅನಿಲ್. ಎತ್ತು ತನ್ನ ತಾಯಿಯನ್ನು ಗುದ್ದುತ್ತೆ ಎಂದು ಗಮನಿಸಿ ಅಲ್ಲಿಂದ ಓಡಿಕೊಂಡು ಬಂದು ಎತ್ತನ್ನು ಅಡ್ಡ ಹಾಕುತ್ತಾನೆ. ಅದಕ್ಕಿದ್ದ ಹಗ್ಗವನ್ನು ಎಳೆದು ತಂದು ಗಟ್ಟಿಯಾಗಿ ಕಟ್ಟುತ್ತಾನೆ. ಅತ್ತೆ ಸುಭದ್ರಳ ಮನಸ್ಸು ಸ್ವಲ್ಪ ಸಮಾಧಾನವಾಗುತ್ತದೆ. ನಡೆದಿದ್ದೆಲ್ಲವನ್ನು ಮಗನಿಗೆ ಹೇಳುತ್ತಾಳೆ ಸುಭದ್ರ. ಅನಿಲ್ ಏನೂ ಮಾತನಾಡದೆ ತನ್ನ ಹೆಂಡತಿಯ ಹತ್ತಿರ ಇದ್ದ ಕೆಲವು ಬಣ್ಣವನ್ನು ನೀರಿನಲ್ಲಿ ಕಲಸಿ ಮೈನಾಳ ಮೇಲೆ ಹಾಕುತ್ತಾನೆ. ಬೇಡರಿ, ನನ್ನ ಮೇಲೆ ಕೆಂಪು ನೀರು ಹಾಕಿ ನನ್ನ ಮೇಲೆ ಎತ್ತನ್ನು ಬಿಡಬೇಡಿ, ನನ್ನನ್ನು ಕ್ಷಮಿಸಿ, ಮತ್ತೊಂದ್ಸಲ ಹೀಗೆ ನಡೆಯಲ್ಲ, ಮತ್ತೆ ಹೀಗೆ ಮಾಡಲ್ಲ. ಕೆಂಪು ಬಣ್ಣದ ನೀರ್ ಹಾಕಿ ನಮ್ಮಮ್ಮನ ಸಾಯಿಸ್ಬೇಕು ಅಂತ ನೋಡ್ತೀಯಾ? ಈಗ ನೋಡು ಎಂದು ಅನಿಲ್ ಎತ್ತಿನ ಹತ್ತಿರ ಹೋಗುತ್ತಿದ್ದರೆ ಮೈನಾ ಎಷ್ಟೋ ಬೇಡಿಕೊಳ್ಳುತ್ತಾಳೆ. ಆದರೆ ಅನಿಲ್ ಕೇಳುವುದಿಲ್ಲ. ಎತ್ತಿನ ಹತ್ತಿರ ಹೋಗುತ್ತಾನೆ. ಮೈನಾ ತಕ್ಷಣ ಅತ್ತೆ ಸುಭದ್ರಳ ಹತ್ತಿರ ಬಂದು ಅವಳ ಕಾಲು ಹಿಡಿಯುತ್ತಾಳೆ. ಅತ್ತೆ, ತಪ್ಪಾಯ್ತು, ನನ್ನನ್ನು ಕ್ಷಮಿಸಿ, ಇನ್ಮೇಲೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ಅವ್ರಿಗೆ ಹೇಳಿ ಅತ್ತೆ ಎತ್ತನ್ನು ಬಿಡಬಾರ್ದು ಅಂತ. ಅಮ್ಮ, ಅದನ್ನು ನೋಡ್ತಾ ಇದ್ರೆ ಭಯವಾಗ್ತಿದೆ ನನಗೆ. ಅನಿಲ್ ಎತ್ತಿನ ಹತ್ತಿರ ಹೋಗಿ ಅದನ್ನು ಬಿಟ್ಟು ಹಗ್ಗವನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಾನೆ. ಅದನ್ನು ನೋಡಿದ ಮೈನಾ ಅತ್ತೆಯ ಕಾಲನ್ನು ಹಿಡಿದಳು. ಬಿಡುವುದಿಲ್ಲ ಎಂದು ಗಟ್ಟಿಯಾಗಿ ಹಿಡಿದುಕೊಂಡು ಬೇಡಿಕೊಳ್ಳುತ್ತಾ ಇದ್ದಳು. ಆಗ ಸುಭದ್ರ, ಬೇಡ ಮಗು, ಸೊಸೆ ಏನೋ ಭಯ ಪಡ್ತಿದ್ದಾಳೆ, ಮತ್ತೊಂದ್ಸಲ ಮಾಡಲ್ಲ ಅಂತಾಳಲ್ಲ, ಈ ಸಲಕ್ಕೆ ಮನ್ನಿಸಿ ಬಿಟ್ಟು ಬಿಡೋಣ, ಸರಿನಾ? ಅನಿಲ್ ಎತ್ತನ್ನು ಕಟ್ಟಿ ಅಲ್ಲಿಂದ ಮನೆಗೆ ಹೋಗುತ್ತಾನೆ. ಆ ದಿನದಿಂದ ಮೈನಾ ಸೋಂಬೇರಿತನ ಬಿಟ್ಟು ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಸಂತೋಷವಾಗಿದ್ದಳು. ರುದ್ರಾವರ ಅನ್ನುವ ಹಳ್ಳಿಯಲ್ಲಿ ಶಾಂಭವಿ ಎನ್ನುವವಳಿಗೆ ಅಪ್ಸರಾ ನಕ್ಷತ್ರ ಅನ್ನುವ ಸೊಸೆಯರಿದ್ದರು. ಇಲ್ಲಿ ವಿಚಿತ್ರವೇನೆಂದರೆ ಅತ್ತೆ ಸೊಸೆಯರಿಗೆ ಸಿನಿಮಾ ಅಂದರೆ ಹುಚ್ಚು. ಸಿನಿಮಾಗಳನ್ನು ನೋಡುವುದು, ಸಿನಿಮಾದ ಬಗ್ಗೆ ಮಾತನಾಡುವುದು ಮತ್ತು ಸಿನಿಮಾದಲ್ಲಿ ಇಷ್ಟವಾದ ಕೆಲವು ಸೀನ್ಗಳನ್ನು ಶೂಟ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕುವುದು, ಇಂತಹದ್ದನ್ನೆಲ್ಲ ಮಾಡುತ್ತಿದ್ದರು. ಒಂದು ದಿನ ಬೆಳಿಗ್ಗೆ 9:30ಗೆ ನಿದ್ದೆಯಿಂದೆದ್ದ ಶಾಂಭವಿ ಹಾಲ್ನಲ್ಲಿ ಬಂದು ಸೋಫಾದಲ್ಲಿ ಕುಳಿತಳು. ಸೊಸೆ ಅಂದ್ರೆ ಯಾರಾದ್ರೂ ಒಬ್ರು ಕಾಫಿ ತಗೊಂಡ್ ಬನ್ನಿ. ಎಷ್ಟು ಕರೆದರೂ ಅಡುಗೆ ಮನೆಯಿಂದ ಯಾವ ತರಹದ ಶಬ್ದವೂ ಬಾರದಿದ್ದರಿಂದ ಅನುಮಾನ ಬಂದ ಶಾಂಭವಿ ಅಡುಗೆ ಮನೆಗೆ ಬಂದು ನೋಡಿದಳು. ಸಿಂಕ್ ಪೂರ್ತಿ ಪಾತ್ರೆಗಳು ಹಾಗೇ ಇದ್ದವು. ಅಡುಗೆ ಮನೆ ಕ್ಲೀನ್ ಮಾಡಿದ ಹಾಗೆ ಕೂಡ ಇಲ್ಲ. ಸ್ವಲ್ಪ ಕೋಪದಿಂದ ಅಲ್ಲಿಂದ ಹೊರಗೆ ಬಂದು ಬಾಗಿಲು ತೆಗೆದಳು. ಹೊರಗಡೆ ಅಂಗಳದಲ್ಲಿ ಕಸ ಹಾಗೆಯೇ ಇತ್ತು. ಸೊಸೆಯ ಮೇಲೆ ಶಾಂಭವಿಗೆ ಬಹಳ ಕೋಪ ಬಂದಿತು. ಗಬಗಬ ಎಂದು ಒಳಗೆ ಬಂದಳು. ಕೋಪದಿಂದ ಗಡಿಯಾರ ನೋಡಿದಳು. ಗಂಟೆ 9:30 ದಾಟಿತ್ತು. ಬೆಳಗಾಗಿದೆ, ಅದು ಕೂಡ ಟೈಮ್ 9:30 ಆಗಿ ಹೋಗಿದೆ. ಸೊಸೆಂದ್ರು ಇನ್ನು ಹೇಳ್ದೆ ಹಾಗೆ ಮಲಗಿದಾರಾ? ಹೇಗೆ ಹೇಳ್ತಾರೆ? ಹೇಗಿದ್ರು ಅವರು ನನ್ನ ಸೊಸೆರಲ್ವಾ? ಅದು ಸಿನಿಮಾ ಹುಚ್ಚು ಇರುವ ಸೊಸೆಂದ್ರು. ರಾತ್ರಿ ಎಲ್ಲ ಏನೋ ಸಿನಿಮಾ ನೋಡ್ಕೊಂಡು
3 ಗಂಟೆಗೋ 4 ಗಂಟೆಗೋ ಮಲ್ಕೊಳ್ಳೋದು. ಇನ್ನು 10 ಗಂಟೆ ಆದ್ರೂ ಹೇಳೋದಿಲ್ಲ. ಚೀಚಿ, ಇನ್ನು ಸೊಸೆಯರ ಹತ್ತಿರ ಸಿನಿಮಾದ ಬಗ್ಗೆ ಮಾತೇ ಆಡೋದಿಲ್ಲ. ಅತ್ತೆ ನಾನೇ ಮೊದಲು ಎದ್ದಾಗ ಇನ್ನು ನನ್ನ ಸೊಸೆಯರು ಹೇಳೋದಿಲ್ವಾ? ಇರ್ತಿದೆ ಇವರ ಸಂಗತಿ ಎಂದು ಟಿವಿ ಹತ್ತಿರ ಇರುವ ಕೋಲನ್ನು ತೆಗೆದುಕೊಂಡು ಮೊದಲು ದೊಡ್ಡ ಸೊಸೆ ಅಪ್ಸರಾಳ ಹತ್ತಿರ ಹೋದಳು. ಅಪ್ಸರ ಮಂಚದ ಮೇಲೆ ಕಾಣಿಸಲಿಲ್ಲ. ಇದೇನು ದೊಡ್ಡ ಸೊಸೆ ಮಂಚದ ಮೇಲೆ ಕಾಣಿಸ್ತಿಲ್ಲ, ಹೊರಗ್ ಕೂಡ ಇಲ್ಲ. ಮಗನ್ ಜೊತೆ ಸೇರಿ ಹೊಲದ ಕಡೆಗೆ ಹೋದ್ಲಾ ಏನು? ಇಲ್ಲ, ಮೊದಲು ಅಂಗಳ ಸಾರಿಸದೆ ಅದು ಹೇಗೆ ಹೊರಗೆ ಹೋಗ್ತಾಳೆ? ಹೋಗಿಲ್ಲ ಎಂದು ಬಾತ್ರೂಮ್ ಹತ್ತಿರ ಹೋಗಿ ಡೋರ್ ತೆಗೆದು ನೋಡಿದಳು. ಅಲ್ಲಿ ಕೂಡ ಸೊಸೆ ಅಪ್ಸರ ಕಾಣಿಸಲಿಲ್ಲ. ಒಂದು ಮಾತ್ರ ನಿಜ, ಸೊಸೆ ಇಬ್ಬರು ಇನ್ನು ನಿದ್ದೆಯಿಂದ ಏಳಲಿಲ್ಲ. ಮೊದ್ಲೇ ಕಳ್ಳ ಸೊಸೆಯರು ಮಂಚದ ಮೇಲೆ ಮಲಗಿದ್ರೆ ನಾನು ಬಂದು ನೋಡ್ತೀನಿ ಅಂತ ಎಲ್ಲೋ ಮಲ್ಕೊಂಡಿರ್ತಾರೆ ಎಂದುಕೊಂಡು ಆ ಕಡೆ ಈ ಕಡೆ ನೋಡುತ್ತಿರುವಾಗ ಮಂಚದ ಕೆಳಗೆ ಒಂದು ಕಾಲು ಹೊರಗೆ ಕಾಣಿಸಿತು. ಅದನ್ನು ನೋಡಿದ ಅತ್ತೆ ಶಾಂಭವಿಗೆ ಅರ್ಥವಾಗುತ್ತದೆ. ದೊಡ್ಡ ಸೊಸೆ ಅಪ್ಸರ ಮಂಚದ ಕೆಳಗೆ ಮಲಗಿದ್ದಾಳೆ ಎಂದು ಮಂಚದ ಹತ್ತಿರ ಬಂದು ಕೋಪದಿಂದ ಒಂದೇಟು ಹೊಡೆಯುತ್ತಾಳೆ. ಉರಿ ನೋವು ಒಂದೇ ಸಲ ಬಂದಿದ್ದಕ್ಕೆ ದೊಡ್ಡ ಸೊಸೆ ಕೋಪದಿಂದ ಯಾರು ಅಂದುಕೊಂಡು ನೋಡುತ್ತಾಳೆ. ಕೋಲು ಹಿಡಿದುಕೊಂಡು ಕೋಪದಿಂದ ನೋಡುತ್ತಾ ಇರುವ ಅತ್ತೆ ಶಾಂಭವಿ ಕಾಣಿಸುತ್ತಾಳೆ. ಅಮ್ಮ, ಅತ್ತೆನಾ ಎಂದುಕೊಂಡು ಗಬಗಬ ಎಂದು ಮತ್ತೊಂದು ಮಾತು ಆಡದೆ ಮಂಚದ ಕೆಳಗಿನಿಂದ ಎದ್ದು ಬೆಡ್ರೂಮ್ನಿಂದ ಓಡಿ ಹೋಗಿ ಅಡಿಗೆ ಮನೆಗೆ ಹೋದಳು. ಇನ್ನು ಚಿಕ್ಕ ಸೊಸೆ ಎಲ್ಲಿದ್ದಾಳೋ ನೋಡ್ಬೇಕು ಎಂದುಕೊಂಡು ಚಿಕ್ಕ ಸೊಸೆ ನಕ್ಷತ್ರಳ ರೂಮಿಗೆ ಬರುತ್ತಾಳೆ. ಮಂಚದ ಮೇಲೆ ನಕ್ಷತ್ರ ಇಲ್ಲ. ಶಾಂಭವಿ ಮಂಚದ ಕೆಳಗೆ ನೋಡಿದಳು, ಅಲ್ಲಿ ಕೂಡ ಇಲ್ಲ. ಬಾತ್ರೂಮ್ನಲ್ಲಿ ನೋಡಿದಳು, ಅಲ್ಲಿ ಕೂಡ ಇಲ್ಲ. ಅವಳಿಗೆ ಎಲ್ಲವೂ ಅಯೋಮಯವಾಗಿತ್ತು. ಇದೇನು ಈ ಸೊಸೆ ಸ್ವಲ್ಪ ಕಿತಾಪತಿಯವಳು. ಇದು ಮಂಚದ ಮೇಲೆ ಕೆಳಗೆ ಇಲ್ಲ, ಬಾತ್ರೂಮ್ನಲ್ಲೂ ಇಲ್ಲ. ಏನ್ ಮಾಡ್ತಾ ಇರ್ತಾಳೆ? ಎಲ್ಲಿ ಮಲಗಿರ್ತಾಳೆ ಎಂದು ಆ ಕಡೆ ಈ ಕಡೆ ನೋಡುತ್ತಾಳೆ. ರೂಮನ್ನೆಲ್ಲ ಎಲ್ಲಿ ನೋಡಿದರೂ ಚಿಕ್ಕ ಸೊಸೆ ನಕ್ಷತ್ರ ಕಾಣಿಸಲಿಲ್ಲ. ಗುರ್ರ್ ಗುರ್ರ್ ಅನ್ನುವ ಶಬ್ದ ಕೇಳಿಸುತ್ತದೆ. ಎಲ್ಲಿಂದ ಶಬ್ದ ಬರುತ್ತಿದೆ ಅಂತ ಎಲ್ಲ ಕಡೆ ನೋಡುತ್ತಾ ಮೇಲಕ್ಕೆ ನೋಡಿದಳು. ಮೇಲೆ ಅಟ್ಟದ ಮೇಲೆ ಸೀರೆ ಕಾಣಿಸಿತು. ಅದನ್ನು ನೋಡುತ್ತಲೇ ಅರ್ಥವಾಯಿತು ಅತ್ತೆ ಶಾಂಭವಿಗೆ ಚಿಕ್ಕ ಸೊಸೆ ಅಟ್ಟದ ಮೇಲೆ ಮಲಗಿದ್ದಾಳೆ ಎಂದು. ತಕ್ಷಣ ಮಂಚ ಹತ್ತಿ ಕೈಲಿದ್ದ ಕೋಲಿನಿಂದ 2 ಏಟು ಕೊಟ್ಟಳು. ಅಷ್ಟೇ, ಚುರುಕು ಮುಟ್ಟುತ್ತಲೇ ಚಟಕ್ಕಂತ ಎದ್ದು ನೋಡುತ್ತಾಳೆ. ಕೋಲು ಹಿಡಿದ ಅತ್ತೆ ಕಾಣಿಸಿದರು. ಅಟ್ಟದ ಮೇಲಿಂದ ಜಂಪ್ ಮಾಡಿ ಗಬಕ್ಕೆಂದು ಬಾಗಿಲ ಹತ್ತಿರ ಹೋದಳು. ಇಬ್ಬರು ಸೊಸೆಯರು ಗಬಗಬ ಅಂತ ಅವರ ಕೆಲಸ ಪೂರ್ತಿ ಮಾಡಿಕೊಳ್ಳುತ್ತಾರೆ. ನಕ್ಷತ್ರ ಕುತ್ತಿಗೆಗೆ ಕ್ಯಾಮರಾ ಹಾಕಿಕೊಂಡು ಹಾಲ್ಗೆ ಬಂದಳು. ಸ್ಕ್ರಿಪ್ಟ್ ಬರೆಯಲಿಕ್ಕೆ ರೆಡಿಯಾಗಿ ಪೆನ್ನು ಪ್ಯಾಡ್ ಹಿಡಿದುಕೊಂಡು ಅಪ್ಸರ ಬಂದಳು. ಹಾಲ್ನಲ್ಲಿ ಕುಳಿತುಕೊಂಡು ಟಿವಿ ನೋಡುತ್ತಾ ಇದ್ದಳು ಅತ್ತೆ ಶಾಂಭವಿ. ಅತ್ತೆ, ಶೂಟಿಂಗಿಗೆ ಹೋಗೋಣವಾ? ಸಿನಿಮಾವನ್ನು ನೋಡುತ್ತಾ ಮಾತು ಕೇಳಿಸಿಕೊಳ್ಳಲಿಲ್ಲ ಶಾಂಭವಿ. ಇಬ್ಬರು ಸೊಸೆಯರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ. ಅತ್ತೆ ಅತ್ತೆ, ನನಗೇನು ಕಿವುಡು ಬಂದಿಲ್ವೇ? ಅಷ್ಟು ದೊಡ್ಡದಾಗಿ ಅರ್ಚಬೇಡಿ. ಮೊದಲು ಈ ಸಿನಿಮಾ ನೋಡಿ, ಆಮೇಲೆ ಹೋಗೋಣ ಬಿಡು. ಅತ್ತೆ ಸೊಸೆಯಂದರು ಟಿವಿಯಲ್ಲಿ ಬರುವ ಸಿನಿಮಾ ನೋಡುತ್ತಾ ಇದ್ದರು. ಆ ಸಿನಿಮಾದಲ್ಲಿ ನಿಮಗ್ನವಾಗಿ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ನೋಡದೆ ಕುಳಿತಿದ್ದರು. ಇಷ್ಟರಲ್ಲಿ ಒಬ್ಬ ಭಿಕ್ಷುಕ ಆ ಮನೆಗೆ ಬಂದನು. ಅಮ್ಮ, ಅನ್ನ ಹಾಕಿ, ಸಾರು ಹಾಕಿ ಅಂತ ಅರಚುತ್ತಾ ಇದ್ದನು. ಸಿನಿಮಾ ನೋಡುವ ಹುಚ್ಚಿನಲ್ಲಿದ್ದ ಅತ್ತೆ ಸೊಸೆಯರಿಗೆ ಆ ಭಿಕ್ಷುಕನ ಅರಚಾಟ ಕೇಳಿಸಲಿಲ್ಲ. ಅದರಿಂದ ಅವನು ಬಾಗಿಲು ತೆಗೆದೇ ಇದೆ, ಮಾತು ಮಾತ್ರ ಇಲ್ಲ, ಏನು ಶಬ್ದವಿಲ್ಲ ಅಂತ ನಿಧಾನವಾಗಿ ಒಳಗೆ ಬರುತ್ತಾನೆ. ಅತ್ತೆ ಸೊಸೆಯರು ಟಿವಿಯಲ್ಲಿ ಬಂದ ಸಿನಿಮಾ ನೋಡುತ್ತಾ ಇದ್ದರು. ಓಹೋ, ಇದು ಅಂದ ಹಾಗೆ ಮಾತು. ಈಗ ನೋಡಿ, ಭೂಮಿ ಇಬ್ಬಾಗ ಆದ್ರೂ ಅವ್ರಿಗೆ ಕೇಳಿಸೋದಿಲ್ಲ. ಸುನಾಮಿ ಬಂದು ದೇಶ ಕೊಚ್ಕೊಂಡು ಹೋದ್ರೂ ಜ್ಞಾನ ಬರಲ್ಲ ಅಂದ್ಕೊಂಡು ಡೈನಿಂಗ್ ಟೇಬಲ್ ಹತ್ತಿರ ಹೋಗಿ ಅನ್ನ, ಪಪ್ಪು, ಚಿಕನ್ ಹಾಕಿಕೊಂಡು ಆ ಮನೆಯಿಂದ ಹೊರಟು ಹೋಗುತ್ತಾನೆ. ನಡೆದುಕೊಂಡು ಹೋಗುತ್ತಾ, ಪ್ರತಿ ಮನೆಯಲ್ಲೂ ಇಂಥ ಸಿನಿಮಾ ಹುಚ್ಚಿನ ಅತ್ತೆ ಸೊಸೆಯರಿರ್ಬೇಕು. ನಮ್ಮಂತವರಿಗೆ ಹಬ್ಬವೇ ಹಬ್ಬ ಎಂದುಕೊಂಡು ಸಂತೋಷ ಪಡುತ್ತಾ ಮುಂದಕ್ಕೆ ಹೋಗುತ್ತಿರುತ್ತಾನೆ. ಟಿವಿಯಲ್ಲಿ ಬರುವ ಸಿನಿಮಾ ಆಗಿ ಹೋಗಿದ್ದರಿಂದ ಅತ್ತೆ ಸೊಸೆಯರು ಉಸಿರೆಳೆದುಕೊಳ್ಳುತ್ತಾರೆ. ಅತ್ತೆ ಶಾಂಭವಿ ಇಬ್ಬರು ಸೊಸೆಯರನ್ನು ಕೋಪದಿಂದ ನೋಡುತ್ತಾಳೆ. ಅವರು ಅವಳ ಪಕ್ಕದಲ್ಲಿ ಕುಳಿತಿರುತ್ತಾರೆ. ಆಗ ತಕ್ಷಣ ಸೊಸೆಯರಿಬ್ಬರು ಎದ್ದು ನಿಲ್ಲುತ್ತಾರೆ. ಚಿಕ್ಕ ಸೊಸೆಯ ಕುತ್ತಿಗೆಯಲ್ಲಿ ಕ್ಯಾಮರಾ, ದೊಡ್ಡ ಸೊಸೆಯ ಕೈಯಲ್ಲಿ ದೊಡ್ಡ ಪೆನ್ ಪ್ಯಾಡ್ ಇರುತ್ತದೆ. ಇದೇನೆ ತಿಂದಲೇ ಪೇಪರ್ ಕ್ಯಾಮ್ರಾ ಹಿಡ್ಕೊಂಡಿದ್ದೀರಾ? ಅಯ್ಯೋ ಅತ್ತೆ, ನೀವು ತಿಂದಿಲ್ವಾ? ನಾವು ತಿಂದಾಗಿದೆ. ಆ ಮಾತಿಗೆ ದೇಹವೆಲ್ಲ ಉರಿಯಿತು ಶಾಂಭವಿಗೆ. ಕೋಪದಿಂದ ಬಂದು ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕುಳಿತುಕೊಂಡಳು. ಸೊಸೆ ಬಡಿಸಲಿಕ್ಕೆ ಅಲ್ಲಿಗೆ ಬಂದಳು. ಅಲ್ಲಿನ ಪಾತ್ರೆ ಮುಚ್ಚಳ ತೆಗೆಯುತ್ತಲೇ ಅನ್ನ ಇರುವುದಿಲ್ಲ. ಶಾಕ್ ಆಗಿ ಹೋದರು ಸೊಸೆಯರು. ಶಾಂಭವಿ ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ನೋಡುತ್ತಿರುತ್ತಾಳೆ. ಭಯಪಡುತ್ತಾ ಚಿಕನ್ ಪಾತ್ರೆ ತೆಗೆದು ನೋಡುತ್ತಾರೆ, ಖಾಲಿ. ಸೊಸೆಯರಿಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ. ಅಡಿಗೆ ಮಾಡ್ಕೊಳ್ಳೋದಲ್ದೆ ನನಗ್ ಕೂಡ ಇಲ್ದೆ ತಿಂದುಬಿಟ್ರಾ? ಈ ದಿನ ನನ್ನ ಕೈಯಲ್ಲಿ ನಿಮಗೆ ಏಟಿದೆಯೇ ಎಂದು ಕೈಯಲ್ಲಿ ಒಂದು
ಕೋಲ್ ತೆಗೆದುಕೊಂಡು ಹೊಡೆಯಲಿಕ್ಕೆ ಹೋಗುತ್ತಾಳೆ ಶಾಂಭವಿ. ಸೊಸೆಯರು ಓಡುತ್ತಾ ಇರುತ್ತಾರೆ. ಆಗ ಅವರಿಗೆ ಬಾಗಿಲ ಹತ್ತಿರ ಭಿಕ್ಷುಕನ ಪಾತ್ರೆ ಕಾಣಿಸಿತು. ಅದನ್ನು ನೋಡಿ ನಗುತ್ತಾ ಸೊಸೆಯರು ಹಾಗೆ ಮುಂದಕ್ಕೆ ಹೋಗುತ್ತಾರೆ. ಅವರ ಹಿಂದೆ ಅತ್ತೆ ಶಾಂಭವಿ ಓಡುತ್ತಿರುತ್ತಾಳೆ. ಹಾಗೆ ಅತ್ತೆ ಸೊಸೆಯರು ಹೊಲದ ಹತ್ತಿರ ಹೋಗುತ್ತಾರೆ. ಇನ್ನು ಯಾರಿಗೂ ಓಡುವ ಶಕ್ತಿ ಇಲ್ಲದೆ ಒಂದು ಮರದ ಹತ್ತಿರ ನಿಲ್ಲುತ್ತಾರೆ. ಆಗ ಅಪ್ಸರಾ, ನನಗೆ ನಾಳೆಗೆ ಪೋಸ್ಟ್ ಮಾಡೋದಕ್ಕೆ ಏನೂ ಇಲ್ಲ. ನೀನೇನೋ ಬರ್ದಿದ್ದೆ ಅಂದಿಯಲ್ಲ, ಅದನ್ನೇ ಮಾಡೋಣವೇ? ಅದನ್ನ ಮನೆ ಹತ್ರವೇ ಮರ್ತು ಹೋದೆ ಅತ್ತೆ. ಸರಿ ಬಿಡು. ಬಾಹುಬಲಿ ಸಿನಿಮಾದಲ್ಲಿ ಕಟ್ಟಪ್ಪ ಬಾಹುಬಲಿಯ ಕಾಲನ್ನು ಎತ್ತಿ ತಲೆ ಮೇಲೆ ಇಟ್ಕೊಳ್ಳೋ ಸೀನ್ ಇದೆ ಅಲ್ಲ, ಅದನ್ನೇ ನಾವು ಮಾಡೋಣ ಎಂದು ಅತ್ತೆ ಶಾಂಭವಿ ತನ್ನಲ್ಲೇ ತಾನು ಹೀಗೆ ಅಂದುಕೊಳ್ಳುತ್ತಾಳೆ. ಹುಡುಗಿಯರೇ, ನನಗೆ ಅನ್ನವಿಲ್ಲದ ಹಾಗೆ ಮಾಡ್ತೀರಾ? ಈಗ ನಾನು ಮಾಡೋ ಸೀನ್ ಏಟಿನಿಂದ ನೀನೋ ಅವಳೋ ಹಬ್ಬ ಅಂತೀರಾ ಎಂದುಕೊಂಡಳು. ಅದನ್ನು ಅರ್ಥ ಮಾಡಿಕೊಂಡ ಸೊಸೆಯರು ನೀನು ಮಾಡು ಇಲ್ಲ ನೀನು ಮಾಡು ಅನ್ನುತ್ತಿರುತ್ತಾರೆ. ಅದನ್ನು ಗಮನಿಸಿದ ಅತ್ತೆ, ನಿಮ್ ಭಯ ನನಗೆ ಅರ್ಥವಾಯ್ತೆ. ಆದ್ರೆ ಈ ನೆಪ ಇಟ್ಕೊಂಡು ನಾನು ಹಾಗೆ ಮಾಡೋ ಹಾಗೆ ಕಾಣಿಸ್ತೀನಾ ನಿಮಗೆ? ಹಾಗಂದುಕೊಂಡ್ರೆ ನೀವು ಎಷ್ಟೋ ತಪ್ಪುಗಳು ಮಾಡಿದ್ದೀರಾ. ನಾನು ಅದನ್ನೆಲ್ಲ ಯಾವತ್ತೂ ಕೋಪ ಪ್ರಕಟಿಸಿದ್ದೀನಾ? ಇಲ್ಲ ಅತ್ತೆ. ಮತ್ತೆ ಭಯ ತೆಗೆದು ಬಿಡಿ. ಎಲ್ಲಿಯ ಗೋಳು ಅಲ್ಲಿಗೆ. ನಕ್ಷತ್ರ ಕ್ಯಾಮರಾ ಆನ್ ಮಾಡಿಕೊಂಡು ರೆಡಿಯಾಗಿದ್ದಳು. ಶಾಂಭವಿ ಹಿಂದಕ್ಕೆ ತಿರುಗಿದಳು. ಅಪ್ಸರ ಕೈಯಲ್ಲಿ ಸಗಣಿ ಹಿಡಿದುಕೊಂಡು ಅದನ್ನು ಹೊಡೆಯಲಿಕ್ಕೆ ಆವೇಶದಿಂದ ಓಡಿ ಬರುತ್ತಾ ಇರ್ತಾಳೆ. ಒಂದೇ ಸಲಕ್ಕೆ ಶಾಂಭವಿ ಮುಂದಕ್ಕೆ ತಿರುಗುತ್ತಾಳೆ. ಅಷ್ಟೇ, ಅಪ್ಸರ ಶಾಂಭವಿ ಹತ್ತಿರ ಹೋಗಿ ಅವಳ ಕಾಲನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾಳೆ. ಹಾಗೆ ಅತ್ತೆ ಸೊಸೆಯರು ದಿನಕ್ಕೆ ಏನೋ ಒಂದು ಸಿನಿಮಾ ಶೂಟ್ ಮಾಡುತ್ತಾ ಇರುತ್ತಾರೆ. ಕೆಲವು ದಿನಕ್ಕೆ ಲಾಕ್ಡೌನ್ ಆದ್ದರಿಂದ ಅವರ ಶೂಟಿಂಗಿಗೆ ಬ್ರೇಕ್ ಬೀಳುತ್ತದೆ.